ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಕಿ ಟ್ಯೂಟರ್. ಇವತ್ತಿನ ಕ್ಲಾಸ್ನಲ್ಲಿ ಇಂಗ್ಲೀಷ್ನಲ್ಲಿ ಕ್ವೆಶನ್ ಟ್ಯಾಗ್ ಅಂದರೆ ಏನು, ಅದರ ಸ್ಟ್ರಕ್ಚರ್, ಫಂಕ್ಷನ್ ಮತ್ತು ಬೇಸಿಕ್ ರೂಲ್ಸನ್ನು ಕಲಿಯೋಣ. ಕ್ವೆಶನ್ ಟ್ಯಾಗ್ಸ್ ಅಂದರೆ ಏನು? ಕ್ವೆಶನ್ ಟ್ಯಾಗ್ಸ್ ಆರ್ ಶಾರ್ಟ್ ಕ್ವೆಶನ್ಸ್ ಎಟ್ ದ ಎಂಡ್ ಆಫ್ ಅ ಸ್ಟೇಟ್ಮೆಂಟ್. ಟ್ಯಾಗ್ ಪ್ರಶ್ನೆಗಳು ವಾಕ್ಯದ ಕೊನೆಯಲ್ಲಿ ಇರುವ ಚಿಕ್ಕ ಪ್ರಶ್ನೆಗಳಾಗಿವೆ. He isn't a teacher. Is he? He isn't a teacher ಒಂದು ವಾಕ್ಯ ಆಗಿರುತ್ತೆ. Is he ಅನ್ನೋದು ಕ್ವೆಶನ್ ಟ್ಯಾಗ್ ಆಗಿರುತ್ತೆ. ಟ್ಯಾಗ್ ಕ್ವೆಶನ್ಸ್ ನ ಬೇಸಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ? ಆಕ್ಸಿಲರಿ ವರ್ಬ್ ಪ್ಲಸ್ ಪ್ರೊನೌನ್. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನೆಗೆಟಿವ್ ಕ್ವೆಶನ್ ಟ್ಯಾಗ್ ಇರುತ್ತೆ. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಇರುತ್ತೆ. ಇಟ್ ಈಸ್ ಅ ಗ್ರೇಟ್ ಡೇ, isn't it? ಇಟ್ ಈಸ್ ಅ ಗ್ರೇಟ್ ಡೇ ಒಂದು ಸಕಾರಾತ್ಮಕ ವಾಕ್ಯ ಆಗಿರುತ್ತೆ. ಇಸ್ಂಟ್ ಇಟ್ ಅನ್ನೋದು ಒಂದು ನೆಗೆಟಿವ್ ಟ್ಯಾಗ್ ಆಗಿರುತ್ತೆ. ಯು ಡೋಂಟ್ ನೋ ಹರ್ ಒಂದು ನಕಾರಾತ್ಮಕ ವಾಕ್ಯ ಆಗಿರುತ್ತೆ. ಡೂ ಯು ಅನ್ನೋದು ಸಕಾರಾತ್ಮಕ ವಾಕ್ಯ ಆಗಿರುತ್ತೆ. ಈಗ ಕ್ವೆಶನ್ ಟ್ಯಾಗ್ ಅನ್ನು ರಚನೆ ಮಾಡುವಾಗ ನಾವು ಕೆಲವು ರೂಲ್ಸನ್ನು ತಿಳ್ಕೊಳ್ಬೇಕಾಗತ್ತೆ. ರೂಲ್ ನಂಬರ್ 1, if the sentence has be verb, we repeat it in question tag. ವಾಕ್ಯವು ಸಹಾಯಕ ಕ್ರಿಯಾಪದವನ್ನು ಹೊಂದಿದರೆ ನಾವು ಅದನ್ನು ಟ್ಯಾಗ್ ಪ್ರಶ್ನೆಯಲ್ಲಿ ಪುನರಾವರ್ತಿಸ್ತೇವೆ. ಈಗ ಬಿ ವರ್ಬ್ ಅಂದರೆ ಏನು ಅಥವಾ ಹೆಲ್ಪಿಂಗ್ ವರ್ಬ್ ಅಂದರೆ ಏನು, ಸಹಾಯಕ ಕ್ರಿಯಾಪದ ಯಾವುದಿರುತ್ತೆ ಅನ್ನೋದು ತಿಳಿಯುವುದು ತುಂಬ ಇಂಪಾರ್ಟೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಟು ಬಿ ವರ್ಬ್ ಇರುತ್ತೆ, ಟು ಹ್ಯಾವ್ ವರ್ಬ್ ಇರುತ್ತೆ, ಟು ಡೂ ವರ್ಬ್ ಇರುತ್ತೆ. ಐ ಆಮ್, ಆರಂಟ್ ಐ. ಹಿ ಈಸ್, ಇಸಂಟ್ ಹಿ. ಯು ಆರ್, ಆರಂಟ್ ಯು. ವಿ ಆರ್, ಆರಂಟ್ ವಿ. ದೇ ವೇರ್, ವರಂಟ್ ದೇ. ದೇವ್ ಈಸ್, ಇಸಂಟ್ ಹಿ. ಸುಮಾ ವಾಸ್, ವಾಸಂಟ್ ಶಿ. ಇಲ್ಲಿ ಆಮ್, ಈಸ್, ಆರ್, ವರ್, ವಾಸ್ ಎಲ್ಲ ಟು ಬಿ ವರ್ಬ್ ಆಗಿರುತ್ತೆ. ಈಗ ಟು ಹ್ಯಾವ್ ವರ್ಬ್ ಅಂದರೆ ಐ ಹ್ಯಾವ್, ಹ್ಯಾವಂಟ್ ಐ. ವಿ ಹ್ಯಾವ್, ಹ್ಯಾವಂಟ್ ವಿ. ಯು ಹ್ಯಾವ್, ಹ್ಯಾವಂಟ್ ಯು. ದೇ ಹ್ಯಾವ್, ಹ್ಯಾವಂಟ್ ದೇ. ಶಿ ಹ್ಯಾಸ್, ಹ್ಯಾಸಂಟ್ ಶಿ. ಇಟ್ ಹ್ಯಾಸ್, ಹ್ಯಾಸಂಟ್ ಇಟ್. ಹಿ ಹ್ಯಾಡ್, hadn't he. ಇಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಇದು ಟು ಹ್ಯಾವ್ ವರ್ಬ್ ಆಗಿರುತ್ತೆ. ಟು ಡೂ ವರ್ಬ್ ಅಂದರೆ ಐ ಡೂ, ಡೋಂಟ್ ಐ. ವಿ ಡೂ, ಡೋಂಟ್ ವಿ. ದೇ ಡೂ, ಡೋಂಟ್ ದೇ. ಯು ಡೂ, ಡೋಂಟ್ ಯು. ಶಿ ಡಸ್, ಡಸಂಟ್ ಶಿ. ಇಟ್ ಡಸ್, ಡಸಂಟ್ ಇಟ್. ಹಿ ಡಿಡ್, ಡಿಡಂಟ್ ಹಿ. ಇಲ್ಲಿ ಡೂ, ಡಸ್ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಡಿಡ್ ಅನ್ನು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಡಸ್ ಥರ್ಡ್ ಪರ್ಸನ್ ಸಿಂಗ್ಯುಲರಿಗೆ ಯೂಸ್ ಮಾಡ್ತೀವಿ. ಶಿ, ಹಿ, ಇಟ್. ಡೂ ಅನ್ನು ಐ, ವಿ, ದೇ, ಯು ಹೀಗೆ ಯೂಸ್ ಮಾಡ್ತೀವಿ. ಈಗ ನೆಗೆಟಿವ್ ಟು ಬಿ ವರ್ಬ್ ಬಂದಾಗ ಐ ವಾಸಂಟ್ ಆಗ ಪಾಸಿಟಿವ್ ಟ್ಯಾಗ್ ಬರ್ತದೆ. ವಾಸ್ ಐ. ಐ ಡಿಡೆಂಟ್, ಡಿಡ್ ಐ. ಯು ಡಿಡೆಂಟ್, did you. They hadn't, had they. She hadn't, had she. They didn't, did he. It didn't, did it. ಇಲ್ಲಿ ನಾವು ನೋಟ್ ಮಾಡ್ಬೇಕಂದ್ರೆ ಐ ಆಮ್ ಬಂದಾಗ ಆಲ್ವೇಸ್ ಅದು ಅರಂಟ್ ಐ ಅಂತ ತಗೊಳುತ್ತೆ, ನಾಟ್ ಆಮ್ ಐ. ಇಲ್ಲಿ ನಾವು ವಾಕ್ಯದಲ್ಲಿ ಬಿ ವರ್ಬ್ ಬಂದಾಗ, ಸಬ್ಜೆಕ್ಟ್ ಒಂದಿಗೆ ಬಿ ವರ್ಬ್ ಬಂದಾಗ ಅದೇ ರಿಪೀಟ್ ಆಗುತ್ತೆ ಅನ್ನೋದು ತಿಳ್ಕೊಂಡೆವು. ರೂಲ್ ನಂಬರ್ 2, ವಾಕ್ಯದಲ್ಲಿ ಮಾಡೆಲ್ ಸಹಾಯಕ ಕ್ರಿಯಾಪದ ಇದ್ದಾಗ ನಾವು ಅದನ್ನು ಟ್ಯಾಗ್ ಪ್ರಶ್ನೆಯಲ್ಲಿ ರಿಪೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸಿಂಗ್, ಕಾಂಟ್ ಯು. ದೇ ಶುಡಂಟ್ ಡೂ ದ್ಯಾಟ್, ಶುಡ್ ದೇ. Mark will ride a horse, won't he? ರೂಲ್ ನಂಬರ್ 3 ಯಾವುದು ಅಂದರೆ, ಒಂದು ವಾಕ್ಯದಲ್ಲಿ ಯಾವುದೇ ಸಹಾಯಕ ಕ್ರಿಯಾಪದ ಇಲ್ಲದಾಗ
ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಡಸ್ ಯೂಸ್ ಮಾಡ್ತೀವಿ, ಪಾಸ್ಟ್ ಟೆನ್ಸಲ್ಲಿ ಡಿಡ್ ಯೂಸ್ ಮಾಡ್ತೀವಿ. ಹಿ ಈಟ್ಸ್ ಮೀಟ್. ಈ ಸೆಂಟೆನ್ಸಲ್ಲಿ ಸಹಾಯಕ ಕ್ರಿಯಾಪದ ಇರಲ್ಲ. ಈಟ್ಸ್ ಅನ್ನೋದು ಪ್ರೆಸೆಂಟ್ ಆದ ಕಾರಣ, ಇದು ವರ್ಬ್ ಒಂದು ಪ್ರೆಸೆಂಟ್ ಆದ ಕಾರಣ ನಾವು ಡಸಂಟ್ ಹಿ ಅಂತ ಯೂಸ್ ಮಾಡ್ತೀವಿ. ಹಿ ಹ್ಯಾಡ್ ಎ ಬಾತ್, ಡಿಡಂಟ್ ಹಿ. ನಥಿಂಗ್ ಹ್ಯಾಪನ್ಡ್, ಡಿಡ್ ಇಟ್. ರೂಲ್ ನಂಬರ್ 4, ವರ್ಬ್ ಪಾಸಿಟಿವ್ ಆದಾಗ ಅಥವಾ ನೆಗೆಟಿವ್ ವರ್ಬ್ ಒಂದು ವಾಕ್ಯದಲ್ಲಿ ಇದ್ದಾಗ ನಾವು ಅದರ ಆಪೋಸಿಟ್ ಕ್ವೆಶನ್ ಟ್ಯಾಗ್ ಅನ್ನು ಫ್ರೇಮ್ ಮಾಡಬೇಕಾಗತ್ತೆ. ದೇವ್ ಈಸ್ ಅನ್ ಇಂಡಿಯನ್, isn't he. ಇಲ್ಲಿ ದೇವ್ ಈಸ್ ಅಫರ್ಮೇಟಿವ್ ಆಗಿರುತ್ತೆ. ಈಸ್ ಅನ್ನೋದು ಅಫರ್ಮೇಟಿವ್ ಆರ್ ಪಾಸಿಟಿವ್ ವರ್ಬ್ ಆಗಿದೆ. ಅದಕ್ಕೆ ನಾವು ಆಪೋಸಿಟ್ isn't he ಅಂತ ಕ್ವೆಶನ್ ಟ್ಯಾಗ್ ಅನ್ನು ಫ್ರೇಮ್ ಮಾಡಿದ್ದೀವಿ. ದೇವ್ isn't an ಇಂಡಿಯನ್. ಇಲ್ಲಿ isn't ಅನ್ನೋದು ನೆಗೆಟಿವ್ ವರ್ಬ್ ಆಗಿದೆ. ಇಲ್ಲಿ ನಾವು ಈಸ್ ಹಿ ಅಂತ ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಅನ್ನು ಯೂಸ್ ಮಾಡ್ತೀವಿ. ಈಗ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಏನು? ಒಂದು ಸೆಂಟೆನ್ಸಲ್ಲಿ ನೋ, ನಾಟ್, ನೈದರ್, ನಾರ್, ನೆವರ್, ಆಲ್ ಸಚ್ ವರ್ಡ್ಸ್ ಗಿವ್ ದ ನೆಗೆಟಿವ್ ಮೀನಿಂಗ್. Whenever such words are used in sentences, they called as negative sentences. ಇಲ್ಲ, ಅಲ್ಲ, ಬಾರದು, ಬೇಡ, ಕೂಡದು ಇದೆಲ್ಲ ಒಂದು ನಿಷೇಧಾರ್ಥಕ ಶಬ್ದ ಆಗಿದೆ. ವಾಕ್ಯದಲ್ಲಿ ನಿಷೇಧ ರೀತಿಯ ಅರ್ಥವನ್ನು ಕೊಡುತ್ತಿರುವುದರಿಂದ ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಆಕ್ಸಿಲರಿ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಇರುತ್ತೆ. ಹಿ ನೆವರ್ ಕೇಮ್ ಅಗೇನ್. ಇಲ್ಲಿ ನೆವರ್ ಅನ್ನೋದು ನೆಗೆಟಿವ್ ಮೀನಿಂಗ್ ಇರುತ್ತೆ. ಆದ್ರಿಂದ ನಾವು ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಹಾಕ್ತೀವಿ. ಡಿಡ್ ಹಿ. ಶಿ ಕ್ಯಾನ್ ರ್ಯಾರ್ಲಿ come these days. Can she? You hardly ever came late. Did you? I barely know you. Do I? You would scarcely expect her to know that, would you? We aren't late, are we? ಇಮೇಲ್ನ ವಾಕ್ಯಗಳಲ್ಲಿ ನೆವರ್, ಹಾರ್ಡ್ಲಿ, ಸ್ಕ್ಯಾಸ್ಲಿ, ರ್ಯಾರ್ಲಿ, ಬ್ಯಾರ್ಲಿ, ಅರನ್ ಎಲ್ಲ ನೆಗೆಟಿವ್ ಮೀನಿಂಗ್ ಇರೋದ್ರಿಂದ ಇದು ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಅನ್ನು ತಗೊಳ್ಳುತ್ತೆ. ರೂಲ್ ನಂಬರ್ 5, ಆಡ್ ದ ಪ್ರನೌನ್. ಪ್ರನೌನ್ ಅಂದ್ರೆ ಯಾವುದು? ಐ, ವಿ, ದೇ, ಯು, ಹಿ, ಶಿ, ಇಟ್. ಪ್ರನೌನ್ is used in the place of noun or name. Auxiliary verb plus subject. ಈಗ ಫಾರ್ ಎಕ್ಸಾಂಪಲ್, ಆನಂದ್ ಈಸ್ ಅ ಬ್ರೇವ್ ಬಾಯ್, isn't he. ಇಲ್ಲಿ ಆನಂದ್ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಅವನ ಹೆಸರನ್ನು ಯೂಸ್ ಮಾಡದೆ ನಾವು ಇಲ್ಲಿ ಪ್ರೊನೌನ್ ಅನ್ನು ಯೂಸ್ ಮಾಡ್ತೀವಿ, ಹಿ ಅಂತ. ಈಗ ನೆಕ್ಸ್ಟ್ ನೋಡುವ. If the main verb is accompanied by several auxiliaries, including modal auxiliaries, the tag reflects back to the first of the auxiliaries used. ಅಂದರೆ ಒಂದಕ್ಕಿಂತ ಜಾಸ್ತಿ ಆಕ್ಸಿಲರಿ ವರ್ಬ್ ಇದ್ದಾಗ ನಾವು ಫಸ್ಟ್ ಆಕ್ಸಿಲರಿಯನ್ನು ಕ್ವೆಶನ್ ಟ್ಯಾಗಲ್ಲಿ ಯೂಸ್ ಮಾಡ್ತೀವಿ. ಯು ಶುಡ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಮೋರ್ ಅಟೆನ್ಷನ್, ಶುಡಂಟ್ ಯು. ಇಲ್ಲಿ ಶುಡ್ ಹ್ಯಾವ್ ಅಂತಿದೆ, ಒಂದಕ್ಕಿಂತ ಜಾಸ್ತಿ ಆಕ್ಸಿಲರಿ ವರ್ಬ್ ಇದೆ, ನಾವು ಫಸ್ಟ್ ಆಕ್ಸಿಲರಿಯನ್ನು ಯೂಸ್ ಮಾಡಿದ್ದೇವೆ ಕ್ವೆಶನ್ ಟ್ಯಾಗಲ್ಲಿ. ದೇ ಕುಡ್ ಹ್ಯಾವ್ ಲಾಸ್ಟ್ ಆಲ್ ದೇರ್ ಮನಿ ಇನ್ ಲಾಸ್ ವೇಗಸ್. ಇಲ್ಲಿ ಕುಡುಂಟ್ ದೇ ಅಂತ ಯೂಸ್ ಮಾಡಿದ್ದೀವಿ. ಫಸ್ಟ್ ಮಾಡೆಲ್ ಆಕ್ಸಿಲರಿ ವರ್ಬನ್ನು ನಾವು ತೆಗೆದುಕೊಂಡಿದ್ದೇವೆ. ಈಗ ನಾವು ವಾಟ್ ಈಸ್ ದ ಫಂಕ್ಷನ್ ಆಫ್ ಅ ಕ್ವೆಶನ್ ಟ್ಯಾಗ್? ಕ್ವೆಶನ್ ಟ್ಯಾಗ್ ಹ್ಯಾವ್ ಟೂ ಪರ್ಪಸಸ್. ಒಂದು, ಟು ಅಗ್ರಿ ವಿತ್ ಸಮನ್. ಟುಡೇ ಈಸ್ ಎಕ್ಸ್ಟ್ರೀಮ್ಲಿ ಹಾಟ್, isn't it? ಇಲ್ಲಿ ಟುಡೇ ಈಸ್ ಎಕ್ಸ್ಟ್ರೀಮ್ಲಿ ಹಾಟ್ ಟು ಆಸ್ಕ್ ಸಮನ್ ಟು ಅಗ್ರಿ ವಿತ್ ಅಸ್. ಅದಕ್ಕೆ ಬೇಕಾಗಿ ನಾವು isn't it ಅಂತ ಕ್ವೆಶನ್ ಟ್ಯಾಗ್ ಅನ್ನು ಆ್ಯಡ್ ಮಾಡಿ ಕೇಳ್ತೀವಿ. ನೆಕ್ಸ್ಟ್ ಒನ್, ಜಾನ್ ಡಸಂಟ್ ಲೈಕ್ ಗೋಲ್ಡ್, ಡಸ್ ಹಿ. ಟು ಕ್ಲಾರಿಫೈ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್, ದೇ ಲೆಫ್ಟ್ ಫಾರ್ ಮಿಲಾನ್, ಡಿಡಂಟ್ ದೇ.
You are Mark's sister, aren't you? ಕ್ವೆಶನ್ ಟ್ಯಾಗನ್ನು ನಾವು ನಮ್ಮ ಸ್ಪೋಕನ್ ಇಂಗ್ಲೀಷಲ್ಲಿ ಯೂಸ್ ಮಾಡುವಾಗ ಅದರ ಪಿಚ್ ಟೋನನ್ನು ತುಂಬ ಕನ್ಸಿಡರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಟುಡೇ ಈಸ್ ಎಕ್ಸ್ಟ್ರೀಮ್ಲಿ ಹಾಟ್, ಇಸ್ಂಟ್ ಇಟ್? ಇಲ್ಲಿ ಇಂಟೋನೇಷನ್ ಇಸ್ ಗೋಯಿಂಗ್ ಡೌನ್. ಟು ಕ್ಲಾರಿಫೈ ಇನ್ಫಾರ್ಮೇಷನ್ ಇದ್ದಾಗ ದೇ ಲೆಫ್ಟ್ ಫಾರ್ ಮಿಲನ್, ಡಿಡಂಟ್ ದೇ? ಇಲ್ಲಿ ನಮ್ಮ ಪಿಚ್ ಅಥವಾ ಟೋನ್ ಗೋಯಿಂಗ್ ಅಪ್. ದಿಸ್ ಇಸ್ ದ ವೇ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಟು ಗೆಟ್ ಅ ಪ್ರಾಪರ್ ಮೀನಿಂಗ್. ಇಲ್ಲಿವರೆಗೆ ನಾವು ಬೇಸಿಕ್ ಫಂಕ್ಷನ್ಸ್ ರೂಲ್ಸ್ ಎಲ್ಲ ಕಲ್ತಿದ್ದೀವಿ. ಈಗ ನಾವು ಮೋರ್ ಎಕ್ಸಾಂಪಲ್ಸ್ ನೋಡುವ. ಫಸ್ಟ್ ಒನ್ ಎಕ್ಸಾಂಪಲ್ಸ್ ವಿತ್ ಪಾಸಿಟಿವ್ ಸ್ಟೇಟ್ಮೆಂಟ್. ಶಿ ಈಸ್ ಕುಕಿಂಗ್. ಶಿ ಈಸ್ ದ ಸಬ್ಜೆಕ್ಟ್ ಹಿಯರ್, ಈಸ್ ದ ಆಕ್ಸಿಲರಿ ವರ್ಬ್, ಕುಕಿಂಗ್ ಇಸ್ ಅ ಮೇನ್ ವರ್ಬ್. ಇಲ್ಲಿ 2 ವರ್ಬ್ ಇದೆ. ಕ್ವೆಶನ್ ಟ್ಯಾಗ್ ಹೇಗೆ ಬರುತ್ತೆ? ಶಿ ಈಸ್ ಕುಕಿಂಗ್ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಆದ ಕಾರಣ ನೆಗೆಟಿವ್ ಕ್ವೆಶನ್ ಟ್ಯಾಗ್ ಬರುತ್ತೆ ಅಂತ ನಾವು ಆಲ್ರೆಡಿ ನಮಗೆ ತಿಳ್ಕೊಂಡಿದ್ದೀವಿ, ಇಸ್ಂಟ್ ಇಟ್? ಸೊ ಇಸ್ಂಟ್ ಇಟ್ ಶಿ, ಇಸ್ಂಟ್ ಶಿ ಅಂತ ಬರುತ್ತೆ. ಯು ಲೈಕ್ ಐಸ್ ಕ್ರೀಮ್. ಇಲ್ಲಿ ಆಕ್ಸಿಲರಿ ವರ್ಬ್ ಇಲ್ಲ, ಡೈರೆಕ್ಟ್ ವರ್ಬ್ ಬಂದಿದೆ. ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಯು ಒಟ್ಟಿಗೆ ಡೂ. ಡೋಂಟ್ ಯು? ದೇ ವಿಲ್ ಸ್ಟೇ ಹೋಮ್. ಇಲ್ಲಿ ವಿಲ್ ಇಸ್ ಅ ಆಕ್ಸಿಲರಿ ವರ್ಬ್, ದೇ ಇಸ್ ದ ಸಬ್ಜೆಕ್ಟ್. ವಿಲ್ ದೇ ಅಂತ ನಾವು ಯೂಸ್ ಮಾಡಲ್ಲ, ಇಲ್ಲಿ ನಾವು ಓನ್ ದೇ ಅಂತ ಹೇಳಬೇಕಾಗತ್ತೆ. ಸುಮನ ವಾಸ್ ಬಿಸಿ, ವಾಸಂಟ್ ಶಿ? ಯು ಆರ್ ಅಮೇರಿಕನ್, aren't you? They have finished the work, haven't they? He can play, can't he? ಈಗ ನೆಗೆಟಿವ್ ಸ್ಟೇಟ್ಮೆಂಟಿಗೆ ಸ್ವಲ್ಪ ಎಕ್ಸಾಂಪಲ್ಸ್ ನೋಡುವ. ಇಟ್ ಈಸ್ ನಾಟ್ ರೈನಿಂಗ್. ಇಟ್ ಈಸ್ ಅ ಸಬ್ಜೆಕ್ಟ್ ಹಿಯರ್, ಈಸ್ ಅ ಆಕ್ಸಿಲರಿ ವರ್ಬ್. ಆಕ್ಸಿಲರಿ ವರ್ಬ್ನೊಟ್ಟಿಗೆ ನಾಟ್ ಸೇರಿ ಇದೇನಾಗಿದೆ? ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಇಟ್ ಈಸ್ ನಾಟ್ ರೈನಿಂಗ್. ಸೊ ದ ಕ್ವೆಶನ್ ಟ್ಯಾಗ್ ವಿಲ್ ಬಿ ಪಾಸಿಟಿವ್. Is it? You have never been there. ಇಲ್ಲಿ you is a subject, have is a auxiliary verb, never is negative here, so question tag will be positive. Have you? She does not like coffee, does she? They did not practice today, did they? He cannot come, can he? We should not smoke here, should we? Question tags with modal verbs. You can carry this bag, can't you? Should see a doctor, shouldn't she? They must not come early, must they? He will tell me, won't he? They should learn for the test, shouldn't they? You wouldn't do that, would you? ಈಗ ನಾವು ಕ್ವೆಶನ್ ಟ್ಯಾಗ್ ಇನ್ ಡಿಫ್ರೆಂಟ್ ಟೆನ್ಸಸ್ ಅಲ್ಲಿ ನೋಡ್ತೀವಿ. ಆಲ್ರೆಡಿ ನಾವು ಕಲ್ತಿದ್ದೀವಿ ಕ್ವೆಶನ್ ಟ್ಯಾಗ್ ಯಾವ ಟೆನ್ಸಲ್ಲಿ, ವರ್ಬ್ ಯಾವ ಟೆನ್ಸಲ್ಲಿ ಇದೆ, ಸೇಮ್ ಟೆನ್ಸನ್ನು ತಗೊಳ್ಳುತ್ತೆ ಅಂತ. ಈಗ ಪ್ರೆಸೆಂಟ್ ಟೆನ್ಸ್ ನೋಡುವ. ಇಲ್ಲಿ ಹಿ ಈಸ್ ಆನ್ ಇಂಡಿಯನ್, ಇಸ್ಂಟ್ ಹಿ? ಹಿ ಈಸ್ ಆನ್ ಇಂಡಿಯನ್, ಇದು ಯಾವ ಟೆನ್ಸಲ್ಲಿ ಇದೆ? ಪ್ರೆಸೆಂಟ್ ಸಿಂಪಲ್. ಕ್ವೆಶನ್ ಟ್ಯಾಗ್ ಆಲ್ಸೋ ನಾವು ಸೇಮ್ ವರ್ಬಿಂದ ಮಾಡಿದ್ದೀವಿ, isn't he? We aren't late, are we? We are working tomorrow. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಸ್ ಅಲ್ಲಿದೆ. ಸೊ ಆರ್ is a helping verb here, aren't we? The bus isn't coming, is it? She hasn't eaten all the cake, has she? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ. They have been to Japan, haven't they? He has been studying a lot recently, hasn't she? Present perfect continuous tense allide. He hasn't been running in this weather, has he? ಈಗ ಕ್ವೆಶನ್ ಟ್ಯಾಗ್ಸ್ ಇನ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ಳುವ. ಇಟ್ ವಾಸ್ ಕೋಲ್ಡ್ ಎಸ್ಟರ್ಡೇ, ವಾಸಂಟ್ ಇಟ್? ಪಾಸ್ಟ್ ಸಿಂಪಲ್ ಇದೆ ಇದು. ಶಿ ವಾಸಂಟ್ ಎಟ್ ಹೋಮ್ ಎಸ್ಟರ್ಡೇ, ವಾಸ್ ಶಿ?
ವಿ ವೇರ್ ವೇಟಿಂಗ್ ಎಟ್ ದ ಸ್ಟೇಷನ್ ವರ್ ವಿ, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಯು ವರ್ಂಟ್ ಸ್ಲೀಪಿಂಗ್ ವರ್ ಯು, ದ ಸ್ಟೇಟ್ಮೆಂಟ್ ಯಾವ ಟೆನ್ಸ್ ಇದು ನೆಗೆಟಿವ್ ಅಲ್ಲಿದೆ, ನೆಗೆಟಿವ್ ವರ್ ಯು ಅಂತ ಪಾಸಿಟಿವ್ ಕ್ವೆಶನ್ ಟ್ಯಾಗನ್ನು ಯೂಸ್ ಮಾಡಿದ್ದೀವಿ. ಹಿ ಹ್ಯಾಡ್ ಫಾರ್ಗಾಟನ್ ಹಿಸ್ ವಾಲೆಟ್, ಹ್ಯಾಡಂಟ್ ಹಿ, ಫಾಸ್ಟ್ ಪರ್ಫೆಕ್ಟ್. We hadn't been to London before, had we? We had been working, hadn't we? Past perfect continuous tense illi. You hadn't been sleeping, had you? Question tags in future tense. They won't be late, will they? They will be arriving soon, won't they? He won't be reading tonight, will he? They will have finished before 9, won't they? She won't have left work before 6, will she? She will have been reading all day, won't she? He won't have been traveling all day, will he? So ಇಲ್ಲಿ ನಾವು future simple, future continuous tense, future perfect continuous tense ಅಲ್ಲಿ ಕ್ವಶನ್ ಟ್ಯಾಗ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇಟ್ ಈಸ್ ಪಾಸಿಬಲ್ ಫಾರ್ ಎ ಪಾಸಿಟಿವ್ ಸ್ಟೇಟ್ಮೆಂಟ್ ಟು ಬಿ ಫಾಲೋಡ್ ಬೈ ಪಾಸಿಟಿವ್ ಟ್ಯಾಗ್ ಫಾರ್ ಇವನ್ ಮೋರ್ ಎಫೆಕ್ಟ್. ಎಸ್, ಯಾವಾಗ ಬರುತ್ತೆ ಪಾಸಿಟಿವ್ ಸ್ಟೇಟ್ಮೆಂಟಿಗೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಯಾವಾಗ ಬರುತ್ತೆ? ವ್ಯಂಗ್ಯ ಮಾತು ಆಡುವಾಗ ಅಥವಾ ಚುಚ್ಚು ಮಾತು, ಸರ್ಕ್ಯಾಸಮ್, ಆ್ಯಂಗರ್, ಡಿಸ್ಬಿಲೀಫ್, ಶಾಕ್, ಕನ್ಸರ್ನ್ ಎಕ್ಸೆಟ್ರಾ ಆ ಕೈಂಡ್ ಆಫ್ ಸೆಂಟೆನ್ಸ್ ಇದ್ದಾಗ ಪಾಸಿಟಿವ್ ಸ್ಟೇಟ್ಮೆಂಟಿಗೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಸೊ ದೇ ಆರ್ ಗೆಟ್ಟಿಂಗ್ ಮ್ಯಾರಿಡ್, ಆರ್ ದೇ? ಇಲ್ಲಿ ಸ್ಟ್ರಾಂಗ್ ಇಂಟ್ರೆಸ್ಟ್ ಮತ್ತು ಶಾಕ್ ಇದೆ, ಆಶ್ಚರ್ಯ ಇದೆ. ಯು ಥಿಂಕ್ ಯು ಆರ್ ಫನಿ, ಡು ಯು? ಇಲ್ಲಿ ಒಂದು ಚುಚ್ಚು ಮಾತಿದೆ, ಅದಕ್ಕಾಗಿ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಇದೆ ಪಾಸಿಟಿವ್ ಸ್ಟೇಟ್ಮೆಂಟಿಗೆ. ಸೊ ಯು ಆರ್ ಸಾರಿ ನೌ, ಆರ್ ಯು? ಇಲ್ಲಿ ಸ್ವಲ್ಪ ಆ್ಯಂಗರ್ ಇದೆ, ಇಲ್ಲಿ ಸಹ ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ ಒಟ್ಟಿಗೆ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡ್ತೀವಿ. ಯು ಕ್ಯಾನ್ ರನ್ ಫಾಸ್ಟರ್ ದ್ಯಾನ್ ಮೀ, ಕ್ಯಾನ್ ಯು? ಇಲ್ಲಿ ಒಂದು ಡಿಸ್ಬಿಲೀಫ್ ಇದೆ, ಅವ್ರು ಬಿಲೀವ್ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಒಟ್ಟಿಗೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಇದೆ. ಸೊ ಹಿ ಈಸ್ ಗೋಯಿಂಗ್ ಟು ಡೂ ಇಟ್, ಈಸ್ ಹಿ? ಇಲ್ಲಿ ಸಹ ಡಿಸ್ಬಿಲೀವ್ ಅಥವಾ ವ್ಯಂಗ್ಯ ಮಾತನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಂಥ ಸಿಚುವೇಶನಲ್ಲಿ ಮಾತ್ರ ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ ಒಟ್ಟಿಗೆ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಹಾಕ್ತೀವಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋ.